ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಯಲ್ಲಿ ನೆಲೆಸಿ ಹಾಗೂ ಶ್ರೀ ಶ್ರೀ ಶಿವನಾಗ ಪಾರ್ಥ ಉದೂತ ಮಹಾರಾಜರ ಸಿಂಹೊಗ್ಗ ಇವರಿಗೆ ನಮ್ಮ ದೇವಸ್ಥಾನದ ಆರಾಧ್ಯ ದೇವರು ಆಯಾರಿಗೆ ಕೊಟ್ಟು ಇನ್ನೂ ಅವರಿಗೆ ಹೆಚ್ಚಿನ ಒಂದು ಸೇವೆಗೆ ಶಕ್ತಿಯನ್ನು ಕೊಡಲಿ ಅಂತ ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸಿ ಮತ್ತು ಶಿವನಾಗ ಪಾರ್ಥ ಉದೂತ ಮಹಾರಾಜರ ಪಾದಗಳಿಗೆ ಇವತ್ತು ನಾವು ನಮಸ್ಕರಿಸುತ್ತಾ ಹಾಗೂ ಶ್ರೀ ಮೈಲಾರಲಿಂಗೇಶ್ವರ ಏಳುಕೋಟಿ ಮಾರ್ತಾಂಡ ಭೈರವನ ಸನ್ನಿಧಿಗೆ ಶಿವನಾಗ ಪಾರ್ಥ ಉದೂತ ಮಹಾರಾಜರು ಕೂಡ ಇವತ್ತು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದು ನಮ್ಮ ದೇವಸ್ಥಾನ ಕಮಿಟಿಗೆ ಮತ್ತು ಗ್ರಾಮಸ್ಥರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳು ಇವತ್ತು ಅವರನ್ನು ನಾವು ಕಂಡದ್ದು ಭಾಳ ಒಂದು ನಮಗೆ ಸಂತೋಷ ಆಯಿತು. ಇವತ್ತು ನಾವಾಗಿ ಅವ್ರನ್ನ ಹುಡುಕಿ ಕರೆದು ಬರ್ತಿದ್ರಲ್ಲ ಗೊತ್ತಿಲ್ಲ, ಇವತ್ತು ತಾವಾಗೇ ಖುದ್ದು ನಮ್ಮ ದೇವಸ್ಥಾನ ಪುಣ್ಯಕ್ಷೇತ್ರಕ್ಕೆ ಅವ್ರು ಬಂದಾರಂದ್ರೆ ನಮಗೆ ಭಾಳ ಖುಷಿಯಾಗಿತ್ತು. ಇವತ್ತು ಅವ್ರಿಗೆ ಒಂದು ದೈವಾನ ಶಕ್ತಿ ಐತಿ, ಶಕ್ತಿ ಸ್ವರೂಪಿಣಿ ಇರ್ತಕ್ಕಂಥ ನಮ್ಮ ಮಹಾರಾಜರು ಇವತ್ತು ನಾಗಲಿಂಗ ಅಜ್ಜರ ಆಶೀರ್ವಾದ ಕೂಡ ಅವ್ರಿಗೆ ಐತಿ. ಇನ್ನೂ ಅವರು ನಮ್ಮ ಕ್ಷೇತ್ರಕ್ಕೆ ಹೆಂಗೆ ಬಂದಾರ, ಇದು ಒಂದು ಮೈಲಾರಲಿಂಗೇಶ್ವರ ಅಂದ್ರೆ ಇದು ಈಶ್ವರಲಿಂಗೇಶ್ವರ, ಇದು ಶಿವನ ರೂಪ. ಇದು ತಿರುಪತಿ ತಿಮ್ಮಪ್ಪ ಮೈಲಾರಲಿಂಗಪ್ಪ ಅಂದ್ರೆ ಭಾವಬೀಗರು, ಅದು ವಿಷ್ಣು ಅವತಾರ, ಇದು ಶಿವನ ಅವತಾರ. ಇಲ್ಲಿ ಬಂದಿರತಕ್ಕಂಥ ಪ್ರತಿ ಹುಣ್ಣಿಮೆಗೆ ಲಕ್ಷಾಂತರ ಬರ್ತಾರೆ ಮತ್ತು ಆಯ್ತವಾರ ಗುರುವಾರ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಈ ಒಂದು ಕ್ಷೇತ್ರಕ್ಕೆ. ಇಲ್ಲಿ ಯಾರೇ ಭಕ್ತರು ಬಂದರೂ ತಮ್ಮ ಹರಕೆಯನ್ನು ಕಟ್ಕೊಂಡು ತಾವು ತಂದಿರತಕ್ಕಂಥ ಮೀಸಲು ಬುತ್ತಿಯನ್ನು ಉಣ್ಣತಕ್ಕಂಥವ್ರು ಎಲ್ಲ ನಾವು ಬಾಬುದಾರು ಮತ್ತು ಗೊರಾಬುಗಳು ಮತ್ತು ಇಲ್ಲೆಲ್ಲ ಸೇವೆ ಮಾಡತಕ್ಕಂಥವ್ರು. ಇನ್ನು ಇವತ್ತು ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಮೈಲಾರಲಿಂಗೇಶ್ವರ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿದಾನೆ. ಅವ್ರು ಬಂದಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರ್ತವೆ. ಹಾಗೆ ಇವರು ನಮ್ಮ ಶಿವನಾಗ ಪಾರ್ಥ ಉದೂತ ಮಹಾರಾಜರು ಕೂಡ ಅವರು ಏನು ನುಡಿತಾರ ಅದು ಅದರಂತೆ ಭಕ್ತರಿಗೂ ಕೂಡ ಒಂದು ಒಳ್ಳೆಯ ಮುಂದಿನ ದಿನಮಾನಗಳಲ್ಲಿ ಆಗತ್ತೆ ಅನ್ನೋ ಒಂದು ಭರವಸೆ ಆ ಮೈಲಾರಲಿಂಗೇಶ್ವರ ಇನ್ನೂ ಅವರಿಗೆ ಒಂದು ಆಶೀರ್ವಾದನೂ ಕೂಡ ಭಾಳ ಚೆನ್ನಾಗೈತೆ ಅಂತ ಹೇಳಿದ್ರು ನಮ್ಮ ಗುರುಗಳು ಅರ್ಜುನವರು. ಅವ್ರಿಗಿನ್ನೂ ದೇವರು ಒಂದು ಉನ್ನತ ಮಟ್ಟದಲ್ಲಿ ಇನ್ನೂ ಒಂದು ನಮ್ಮ ಸಿದ್ಧಾರೂಢ ಸ್ವಾಮೀಜಿಗಳು, ನಮ್ಮ ನಾಗದೂತ ಸಿದ್ಧಾರೂಢ ಮಹಾಸ್ವಾಮಿಗಳು, ಮುಗುಳುಕೋಡು ಯಲ್ಲಾಲಿಂಗ ಮಹಾಪ್ರಭುಗಳು, ಲಡ್ಡುಮುತ್ಯ ಮಹಾಸ್ವಾಮೀಜಿಗಳು, ಸಿದ್ಧಗಂಗ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು ಈ ರಾಜ್ಯಾದ್ಯಂತ ಎಲ್ಲ ಮಠಮಾನ್ಯಗಳನ್ನು ಯಾವ ರೀತಿಯನ್ನು ಬೆಳೆಸಿದ್ರು ಇವರು ಕೂಡ ಅದೇ ರೀತಿಯಾಗಿ ಒಂದು ನಮ್ಮ ಶಿವನಾಗ ಪಾರ್ಥ ಉದೂತ ಮಹಾರಾಜರು ಕೂಡ ಈ ರಾಜ್ಯಾದ್ಯಂತ ಒಂದು ಹೆಸರಾಂತವನ್ನು ಕೀರ್ತಿ ಬೆಳೆಸಿ ಸಮಾಜವನ್ನು ಸುಧಾರಿಸಿ ಮಕ್ಕಳಿಗೆ ಶೈಕ್ಷಣಿಕ ವಿದ್ಯಾವನ್ನು ಕೊಟ್ಟು ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ರಾಜ್ಯಾದ್ಯಂತ ಹೆಸರಿಗೆ ಇವರು ಕೀರ್ತಿಗೆ ಪಾತ್ರರಾಗ್ತಾರೆ ಅಂತ ಹೇಳಿ ಇವತ್ತು ನಾನು ದೇವಸ್ಥಾನ ಕಮಿಟಿ ಚೇರ್ಮನ್ ಬ್ರಹ್ಮಪ್ಪ ಅವ್ರನ್ನೇ ಇವತ್ತು ಅವ್ರಿಗೆ ಅರ್ಜುನವರ ಒಂದು ಆಶೀರ್ವಾದ ಪಡ್ಕೊಂಡು ಇನ್ನು ಮುಂದೆ ಇದೇ ರೀತಿ ನಮ್ಮ ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಕ್ಕೆ ಪ್ರತಿ ವರ್ಷಕ್ಕೂ ಕೂಡ ಅವ್ರು ಬಂದು ಹೋಗಲಿ ಅಂತಂದೇಳಿ ಇವತ್ತು ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಮ್ಮ 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ದತ್ತ ಜಯಂತಿಯ ಶುಭಾಶಯಗಳು. ಇವತ್ತು ದತ್ತ ಜಯಂತಿಯ ಪ್ರಯುಕ್ತ ನಾವು ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀವಿ. ಈ ಕ್ಷೇತ್ರ ಈ ಕಲಿಯುಗದಲ್ಲೂ ಕೂಡ ಸತ್ಯ ನೈಜಾರಿತವಾಗಿ ಕೊಡುವಂತಹ ವಾಡಿಕೆ ಈ ಸಮಸ್ತ ಭಕ್ತಾದಿಗಳೇನು ಬರ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಬಂದಂತಹ ಭಕ್ತರು ಹಾಗೂ ಸರ್ವೇ ಜನೋ ಸುಖಿನೋ ಭವತು ಸಮಸ್ತ ಲೋಕಾನು ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರನ್ನೂ ಕೂಡ ಕಾಯಲಿ ಕಾಪಾಡಲಿ ಅಂತ ಆಶಿಸ್ತಾ ಈ ದೇವಸ್ಥಾನದ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಬ್ರಹ್ಮಪ್ಪ ಉರ್ಮೆ ಅಧ್ಯಕ್ಷರು ಹಾಗೂ ಪ್ರಕಾಶ್ ಬಳ್ಳಾರಿ ಸದಸ್ಯರು ಇವರುಗಳು ನಮಗೆ ಈ ಟ್ರಸ್ಟಿನವರು ತುಂಬ ಗೌರವಿತವಾಗಿ ನಮ್ಮನ್ನು ತುಂಬ ಆಧಾರವಾಗಿ ಬರಮಾಡಿಕೊಂಡು
ಹೃದಯಪೂರ್ವಕವಾಗಿ ನಮ್ಮನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಈ ಕ್ಷೇತ್ರ ಹಾಗೂ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಿಗೂ ಕೂಡ ನನ್ನ ಅನಂತ ನಮ್ಮನ್ನು ಹೇಳ್ತಾ, ಈ ದತ್ತ ಜಯಂತಿಯ ಪ್ರಯುಕ್ತ ನಾನು ನನ್ನ ಕಡೆಯಿಂದ ನನ್ನ ಗುರುಬಾಂಧವರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಆಯುಷನ್ನು ಕೊಟ್ಟು ಕೃಪೆ ಮಾಡಲಿ ಅಂತ ಹೇಳಿ ಆ ಭಗವಂತನ ನಾನು ಕೇಳ್ಕೊಳ್ತೇನೆ.